ಓನ ಹೇಳ್ತಿರೋದು ನೀನು? ಓನ ಹೇಳ್ತಿರೋದು? ಓನ ಹೇಳ್ತಿರೋದು ನೀನು? ದೇವಮ್ಮ, ಯಾಕೆ ದೇವಮ್ಮ ಸಪ್ಪಗಾನೆ ಇದೆಯಾ? ಹಾಂ, ಏನಾಯ್ತು? ಅಖಿಲಮ್ಮ, ನಿಮ್ಮ ಮನೆಗೆ ನಮ್ಮಿಬ್ಬರು ಮಕ್ಕಳನ್ನೂ ಮದುವೆ ಮಾಡ್ಕೊಂಡೋದೆ. ಆವತ್ತು ನನಗೇನು ಇಷ್ಟೊಂದು ಟೆನ್ಷನ್ನೇ ಇರಲಿಲ್ಲ ಅಖಿಲಮ್ಮ. ಯಾಕೋ ಈ ಮದುವೆ ಮಾತುಕತೆ ಅಂತ ಹೇಳ್ದಾಗಿಂದ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ ಅಖಿಲಮ್ಮ. ಇವತ್ತೂ ಅಷ್ಟೇ, ನಮ್ಮ ಶೋಭಿತ ನಮ್ಮ ಮನೆಗೆ ಕೊಡೋಕೆ ನನಗೆ ಇಷ್ಟನೇ ಇಲ್ಲ. ದೇವಮ್ಮ, 5 ಬೆಳ್ಳು ಒಂದೇ ಥರ ಇರ್ತವ? ಹಾಂ, ಒಬ್ಬೊಬ್ರಂಗೆ ಒಬ್ಬೊಬ್ರು ಇರ್ತಾರ? ಇರಲ್ಲ. ಏನೂ ಮಾಡೋಕ್ಕಾಗಲ್ಲ. ಏನೋ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಬೇಜಾರು ಮಾಡ್ಕೊಂಡ್ರೆ ಆತೈತೇನಮ್ಮ? 5 ಲಕ್ಷ ದುಡ್ಡು ನಾನು ಎಲ್ಲಿಂದ ತಂದ್ಕೊಡ್ಲಮ್ಮ? ಹಾಂ, ನೀವು ಕಂಡಂಗೆ ನನಗೇನು ಜೀವನ ಹೇಳು? ಕೂಲಿ ಮಾಡಬೇಕು. ಇಷ್ಟರಿಂದ ಕೂಲಿ ನಾಳೆ ಗೊತ್ತಾಯ್ತನೆ. ಇವಾಗ ಏನೋ ತೋಟದಾಗ ಒಂದಷ್ಟಾಗಲ ಹೂವು ಹಾಕ್ಕೊಂಡು ಅವ್ರ ಹೂದಿಂದ ಜೀವನ ಮಾಡ್ತಾ ಇದ್ದೀನಮ್ಮ. 5 ಲಕ್ಷ ಅಂದರೆ ಏನು ಸುಮ್ಮನೆನೇನಮ್ಮ? ಹಾಂ, ಇವಾಗ ನಿನ್ನ ಕೊಡು ಅಂತ ಯಾರು ಹೇಳಿದ್ರದೇವಮ್ಮ? ನೀನು 1 ರೂಪಾಯಿ ಏನಕ್ಕೂ ಅಷ್ಟೇ ಖರ್ಚು ಮಾಡಬೇಡ, ಆಯಿತಾ? ಶೋಭಿತಾ ನಮ್ಮ ಮಗು, ಅವಳಿಗೆ ನಾವು ಖರ್ಚು ಮಾಡ್ತೀರಿ. ನೀನು ಆರಾಮಾಗಿ ಏನು ಟೆನ್ಷನ್ ಇಲ್ದಿರ ಆರಾಮಾಗಿರೋದು ನೋಡು ಅಷ್ಟೇ. ನಮ್ಮ ದೇವಮ್ಮ, ನೀನೇನು ಟೆನ್ಷನ್ ತಗೋಬೇಡ, ಆರಾಮಾಗಿ ಇರೋದು ನೋಡು. ನೀನು 1 ರೂಪಾಯಿ ಖರ್ಚು ಮಾಡಬೇಡ, ಏನು ಬೇಡ, ನಾವು ಖರ್ಚು ಮಾಡ್ತೀರಿ, ಆಯಿತಾ? ನೀನು ಯಾಕಮ್ಮ ಯೋಚನೆ ಮಾಡ್ತೀಯಾ? ನಾವಿದ್ದೀರಲ್ಲ, ನಾವಿದ್ದು ನೀನು ಯಾಕೆ ಇಷ್ಟೊಂದು ಯೋಚನೆ ಮಾಡೋದು? ಅವ್ರಿಗೆ 5 ಲಕ್ಷ ಅಷ್ಟೇ ತಾನೇ, ಕೂಡನೇ ಬಿಡು. ಆ ಹುಡುಗನಿಗೇನು 1-20 ಗ್ರಾಮ್ ಚೈನು, ಕೈಗೊಂದು ಚೈನು, ಆಮೇಲೆ 1 ಉಂಗುರ, 5 ಜೊತೆ ಬಟ್ಟೆ ಅಷ್ಟೇ ಅಲ್ಲ, ನಾವು ಕೊಡ್ತೀರಿ. ನೀನೇನು ಯೋಚನೆ ಮಾಡಬೇಡ, ಆರಾಮಾಗಿರು ನೀನು. ಅಪ್ಪ ನೋಡು ಹೆಂಗೆ ಹೇಳ್ತಾನೆ, ಎಲ್ಲ ಖರ್ಚು ನಾವೇ ಮಾಡ್ತೀರಿ ಅಂತ. ಏನು ಮದುವೆ ಅಂತಂದರೆ ಸುಮ್ಮನೆ ಆತೈತಾ? ಫಸ್ಟ್ ಇವ್ರನ್ನ ಇಲ್ಲಿಗೆ ಬರೋದು ನಿಲ್ಲಿಸ್ಬೇಕು, ಏನೇನ ಮಾಡಿ. ಅಮ್ಮ, ಆಯ್ತಾ? ಹೋಗ ನಡೀರಿ. ಬಬ್ಲು ಬೇಡ, ನಿದ್ದೆ ಮಾಡ್ತಾವನೆ. ನಂಗೆ ಎತ್ಕೊಂಡು ಕೈನೇ ಎತ್ಕೊಂತ. ಕವಿತಾ, ಹೋಗಿ ಬಬ್ಲುನ ರೂಮಾಗಿ ಮಲಗಿಸೋಕಮ್ಮ. ಏನು ಬೇಡ, ಹೋಗ ನಡೀರಿ. ಆಯ್ತಲ್ಲ ಬಂದಿದ್ದ ಕೆಲಸ, ನಡೀರಿ ಹೋಗೋಣ. ಏನೋ ಮಾತಾಡ್ತಾ ಇದ್ದೀರಿ, ಸುಮ್ಮನೆ ಇರೋ. ವಿಜಯ್ ಅಜಯ್ ಬೇರೆ ಎಲ್ಲೋ ಇಲ್ಲಿ ಫ್ರೆಂಡ್ದು ತೋಟ ಆಯ್ತಂತೆ, ಅಲ್ಲಿಗೆ ಹೋಗಿ ಬರ್ತೀರಾ? ಅವ್ರು ಎಷ್ಟು ದಿನದಿಂದ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು ಹೋಗೋರೆ. ಇನ್ನೂ 1-1.5 ಅವರ್ ಆತೈತಂತ ಅವ್ರು ಬರೋಷ್ಟಲ್ಲಿ. ಅದಕ್ಕೆ ನಾನು ನಿಮ್ಮ ಜೊತೆಗೆ ಎಲ್ಲಕ್ಕೂ ಬರಲ್ಲ, ನೀವಿಂಥ ಕೆಲ್ಸಕ್ಕೆ ಮಾಡ್ತೀರಾ ಅಂತ. ಬಂದಿದ್ದ ಕಡೆ ಎಲ್ಲ ಏನೇ ನಿಂದು? ಸುಮ್ಮನೆ ಕೂತ್ಕಳೆ. ಇಲ್ಲ ಅಖಿಲಮ್ಮ, ನಿಮ್ಮ ಹತ್ರಿಂದ ನಂಗೆ 1 ರೂಪಾಯಿ ದುಡ್ಡು ಬೇಡ ಅಖಿಲಮ್ಮ. ಅದೇನೋ ನೀವು ಬಂದು ಮಾತಾಡಿದ್ರಲ್ಲ, ನಂಗೆ ಅಷ್ಟೇ ಸಂತೋಷ. ಅದೆಷ್ಟು ಕಷ್ಟನಾಗಲಿ ನನ್ನ ಮಗಳ ಮದುವೆ ನಾನೇ ಮಾಡಬೇಕು ಅಖಿಲಮ್ಮ. ನಿಮ್ಮ ಹತ್ರ 1 ರೂಪಾಯಿ ದುಡ್ಡು ಬೇಡಮ್ಮ, ನಿಮ್ಮ ಪ್ರೀತಿ ವಿಶ್ವಾಸನೇ ಸಾಕು ನಂಗೆ. ಯಾಕೆ ದೇವಮ್ಮ, ನಾವೇನು ಬೇರೆಯವರಾ? ಹಾಂ, ಅದೇ ನಾನು ನಿಮ್ಮ ಮನೆ ಹೆಣ್ಮಗಳಾಗಿ ಕೊಟ್ಟಿದ್ದಿದ್ರೆ ದುಡ್ಡು ನೀನು ಬೇಡ ಅಂತಾಯ್ತಾ? ಹೇಳ್ದೇವಮ್ಮ, ಬೇಡ ಅಂತಾಯ್ತಾ? ಏನಮ್ಮ ದೇವಮ್ಮ, ನಾನೇನ ನಿಮ್ಮ ಅಣ್ಣಾಗಿದ್ದಿದ್ರೆ ನಿಮ್ಮ ಅಣ್ಣ ದುಡ್ಡು ಕೊಡ್ತಾ ಇದ್ರು, ನೀನು ಬೇಡ ಅಂತ ಇದ್ದ? ನಾವು ಯಾರೋ ಬೇರೆಯವ್ರು ನೋಡು, ಅದಕ್ಕೆಲ್ಲ ನೀನು ಬೇಡ ಅಂತ ಇರೋದು? ಅಲ್ಲಣ್ಣ, ನಿಮ್ಮ ತಲೆ ಮೇಲೆ ಇನ್ನೂ ಎಷ್ಟಣ್ಣ ಭಾರ ಹೊರಿಸ್ತೀನಿ ನಾನು? ಹಾಂ, 2 ಹೆಣ್ಮಕ್ಳಿಗೂ ಎಲ್ಲ ಒಡವೆ ವಸ್ತು ಇಕ್ಕೊಂಡು ಮದುವೆನೂ ನಿಮ್ಮದೆ ಮಾಡ್ಕೊಂಡ್ರೆ, ಇವಾಗ ಶೋಭಿತಕ್ಕೂ ನಿಮ್ಮ ತಲೆ ಮೇಲೆ ಭಾರ ಹೊರಿಸ್ಲೇನಣ್ಣ? ಬೇಡ ಬೇಡಣ್ಣ. ಏನಿದು ಕೊಬ್ಬು ಹಸಿ ಕೊಡ್ತದೆ ಅಂತ ಏನು ಹಿಂಡಿ ಇಪ್ಪೆ ಮಾಡೋಕ್ಕತ್ತದ? ಬೇಡಣ್ಣ ಬೇಡ. ಇದೊಂದನ ನನ್ನ ಬಾಧೆ ಬಿದ್ದು ನನ್ನ ಮಗಳಿಗೆ ಮದುವೆ ಮಾಡ್ತೀನಣ್ಣ. ನೀವು ಸಹಾಯ ಮಾಡಿದ್ದೀರಾ, ನಾನು ಇಲ್ಲ ಅಂತ ಹೇಳಿಲ್ಲ. ಆದರೆ ಶೋಭಿತಕ್ಕೆ ಮಾತ್ರ ಬೇಡಣ್ಣ, ಬೇಡ ಬೇಡ. ನಾನೇ ಏನೋ ಒಂದು ಪಾಡು ಬೀಳ್ತೀನಿ. ನೀನೇನು ಪಾಡು ಬೀಳೋದು ಬೇಡ, ಸುಮ್ಮನೆ ಇದ್ಬಿಡು ನೀನು ಸೈಲೆಂಟಾಗಿ. ಶೋಭಿತ ಮದುವೆ ಜವಾಬ್ದಾರಿ ನಮ್ಮದು, ಆಯಿತಾ? ನೀನು ಸುಮ್ಮನೆ ನಮ್ಮ ಜೊತೆಗೆ ಮದುವೆಗೆ ಬಮ್ಮ, ನೀನು ಸಾಕು. ಎಲ್ಲ ಜವಾಬ್ದಾರಿ ನಾವು ತಗೊಂತೀರಿ. ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡು ಕೂತಿದ್ಯಾ? ಹಾಂ, ನಾವಿಲ್ಲ, ನಾವಿದ್ದೀರಲ್ಲ. ಏನೋ ಇಲ್ದಿದ್ರೆ ಏನೋ ಅನ್ಬೋದು. ನಾವು ಇದ್ಕೊಂಡು ನೀನು ಹಿಂಗೆ ಸಪ್ಪು ಕೂತ್ಕೊಂಡ್ರೆ ಹೆಂಗಮ್ಮ ದೇವಮ್ಮ? ನೀನೇನು ಬೇಜಾರು ಮಾಡ್ಕೊಂಬೇಡ, ಆರಾಮಾಗಿರು ನೀನು. ಏಯ್ ಜಾನು, ಹಂಗೆ ಬಾಯಿಗೆ ಊದೋದು ಯಾರು ಹೇಳ್ಕೊಟ್ಟಿದ್ದು? ಹಾಂ, ಯಾರು ಹೇಳ್ಕೊಟ್ಟಿದ್ದು ನಿಂಗೆ? ಅಖಿಲಮ್ಮ, ಇವಳು ಶೋಭಿತ ಎತ್ಕೊಂಡು ಬಸ್ ಬಿಡ್ತೀನಿ ಅನ್ಕೊಂಡು ಹಂಗೆ ತುಟಿಗಳು ಮಾಡ್ತಾ ಇರ್ತಾಳೆ. ಆಗ ಅದನ್ನೇ ಕಳ್ಕೊಂಬಿಟ್ಟವಳು ಇವಳು. ಯಾವಾಗ ನೋಡು ಹಂಗೆ ಅಂತ ಇರ್ತಾಳೆ. ಬಸ್ ಬಿಡ್ತೀಯನ ಜಾನು? ಜಾನು ಚಿನ್ನ, ನೋಡಲ್ಲಿ ಬಬ್ಲು ನಿದ್ದೆ ಹೊಡ್ತಾವನ. ನಿದ್ದೆ ಅವನ್ಕ. ಏನಪ್ಪ ಜಾನುವಾರು ಬಂದಿದ್ದೀರಿ ಇಲ್ಕ ಜಾನು ನೋಡೋಕ್ಕೆ? ಅವಳ ಜೊತೆಗೆ ಆಟ ಆಡೋಣ ಅನ್ನೋದೇನಿಲ್ಲ. ನಿದ್ದೆ ಹೊತ್ತಾವನ ಅವನು, ನಿದ್ದೆ. ಅಬ್ಬಬ್ಬಾ, ಮಕ ಎಲ್ಲ ಎಂಜಲು ತುಂಬೋಯ್ತು ನಂಗೆ. ಮಕ ಎಲ್ಲ ಎಂಜಲು ನೋಡು. ಬಾಯಾಗ ಹಂಗಂತ ಇದೆಯಾ? ಎಂಜಲೆಲ್ಲ ಬಂದು ಮಕದ ಮೇಲೆ ಬೀಳ್ತು. ಯಾರು ನಿಂಗೆ ಕೇಳ್ಕೊಟ್ಟಿದ್ದು ಬಂಗಾರ ಮುಂಡೆ? ಹಾಂ ಚಿನ್ನು, ಆರು ನಿಂಗೆ ಕೇಳ್ಕೊಟ್ಟಿರೋದು ಇದೆಲ್ಲನೂ? ನೋಡ, ತಿರ್ಗಾ ಯೋಚನೆ ಮಾಡ್ಕೊಂಡು ಕೂತಿರೋದು ನೋಡ್ದೇನ್ರಿ? ಎಷ್ಟು ಹೇಳಿದ್ರು ತಿರ್ಗಾ ಹಂಗೆ ಕೂತಿರೋದು. ಅಖಿಲಮ್ಮ, ಏನು ಹೇಳಿದ್ರು ಅಖಿಲಮ್ಮ ಅವರು? ಏನೇನು ಮಾತಾಡಿದ್ರಿ?
ಆ ಅಪ್ಪನ ಭದ್ರಪ್ಪನು ನಾವೇ ಒಳ್ಳೆ ಚೌಟ್ರಿನಾಗೆ ಆ ಅಪ್ಪನ ಹೇಳ್ದಂಗೆ ಮದುವೆ ಮಾಡಿಕೊಡ್ಬೇಕಂತೆ. ಆಮೇಲೆ ಹುಡುಗನ ಕತ್ತು ಜೊತೆ ಬಟ್ಟೆ ಅಂತೆ, ಒಂದು ಕಚ್ಚ ಚೈನು, ಒಂದು ಕೈ ಚೈನು, ಒಂದು ಉಂಗುರ, ಆಮೇಲೆ ರಾಡ ವಾಚು. ಇಷ್ಟು ಕೇಳಿದ್ ನಮ್ಮ ಅಪ್ಪನು. ಲಾಸ್ಟ್ಗೆ ಅದು ಸುತ್ತಿ ಇದು ಸುತ್ತಿ ಲಾಸ್ಟ್ಗೆ ರಾಡ ವಾಚು ಕ್ಯಾನ್ಸಲ್ ಮಾಡಿ ಕೈ ಚೈನು, ಕಚ್ಚೈನು, ಉಂಗುರ, 5 ಜೊತೆ ಬಟ್ಟೆ, ನಾವು ಅವ್ರಿಗೆ 5 ಲಕ್ಷ ಕೊಡಂಗೆ ಮಾತುಕತೆ ಮಾಡ್ಕೊಂಡು ಬಂದ್ರಮ್ಮ. ಇವಾಗ ಮದುವೆ ಆಯಪ್ಪಂದೆ ಏನು ಮಾಡ್ತಾನೋ ಏನೋ. ಒಳ್ಳೆ ನನಗೇನೋ ಇಷ್ಟ ಆಗಿಲ್ಲಮ್ಮ ಆಯಪ್ಪನ ಬುದ್ಧಿ. ಇನ್ನೇನು ಮಾಡೋದು, ಹುಡುಗರು ಇಷ್ಟಪಟ್ಬಿಟ್ಟವ್ರೆ, ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲ ಅಕ್ಕಿಲಮ್ಮ, ಇಷ್ಟೆಲ್ಲ ಕೇಳಿದ ಏನು ಅಕ್ಕಿಲಮ್ಮ? ಅಲ್ಲ ನಮ್ಮ ಅಮ್ಮನ ಪರಿಸ್ಥಿತಿ ಗೊತ್ತಿದ್ದು ಆಯಪ್ಪನ ಇಷ್ಟೆಲ್ಲ ಕೇಳ್ತಾವನಂದ್ರೆ ಇನ್ನೆಂಥವನು ಇರ್ಬೇಕಕ್ಕಿಲಮ್ಮ. ಹಾಂ, ಅದು ನಾವು ಬೇರೆನಾ? ಆ ಅಮ್ಮನು ನಮ್ಮ ಸ್ವಂತ ಸೋದರತ್ತೆ, ಏನು ಬೇರೆಯವರಾದರೆ ಏನು ಅನ್ಬೋದು. ನೋಡ್ದ ಅಕ್ಕಿಲಮ್ಮ ಹೆಂಗವ್ರೆ ಜನ. ಏನು ಮಾಡೋಕ್ಕಾಗಲ್ಲಮ್ಮ ಸವಿತಾ, ಎಲ್ಲ ಒಂದೇ ಥರ ಇರ್ತಾರ, ಏನು ಮಾಡೋಕ್ಕಾಗಲ್ಲ. ಎಲ್ಲ ನಮ್ಮ ಪರಿಸ್ಥಿತಿ ಗೊತ್ತಿದ್ಕೊಂಡು ಅಯ್ಯಪ್ಪನು ಇಷ್ಟೆಲ್ಲ ವರದಕ್ಷಿಣೆ ಕೇಳ್ತಾವನಂದ್ರೆ ಇನ್ನು ನಮ್ಮ ಶೋಭಿತನ ಹೆಂಗೆ ನೋಡ್ಕೊಂತಾನೆ ಅಕ್ಕಿಲಮ್ಮ? ಹಾಂ, ಅವಳಿಗೆ ಹಿಂಸೆ ಕೊಡಲ್ಲ ಅನ್ನೋದು ಏನು ಗ್ಯಾರಂಟಿ ಇದೆ ಅಕ್ಕಿಲಮ್ಮ? ನನ್ನ ಮನ್ಸಾಗೂ ಕೇಳ್ತಾರ ಪ್ರಶ್ನೆ. ಇಷ್ಟೆಲ್ಲ ಮಾತಾಡೋನು ನಾಳೆ ಬೆಳಗ್ಗೆ ಶೋಭಿತಾನ ನೆಮ್ಮದಿಯಾಗಿರಕ್ಕೆ ಬಿಡ್ತಾನೇನು ಅಕ್ಕಿಲಮ್ಮ? ಹೇಳಕ್ಕಿಲಮ್ಮ, ದುಡ್ಡು ಕಾಸಿಗೆನೇ ಹಿಂಗೆ ಮಾತಾಡೋನು ನಾಳೆ ಬೆಳಗ್ಗೆ ಅವಳಿಗೆ ನೆಮ್ಮದಿಯಾಗಿರಕ್ಕೆ ಬಿಡ್ತಾನೆ. ಅಲ್ಲ, ಹುಡುಗರು ಇಷ್ಟಪಟ್ಟವ್ರೆ, ನಾನೇನಿಲ್ಲ ಅಂತ ಹೇಳ್ತಾ ಇಲ್ಲ ಅಕ್ಕಿಲಮ್ಮ. ಆದರೆ ಈ ಅಪ್ಪನು ಮಾತು ನಡವಳಿಕೆ ನೋಡಿದ್ರೆ ನಂಗೆ ಯಾಕೋ ಅನುಮಾನ ಅಕ್ಕಿಲಮ್ಮ. ನಮ್ಮ ಮಗುನ ಬಾಳಿಸ್ತಾನೇನು ಅಕ್ಕಿಲಮ್ಮ? ಅಮ್ಮ, ನಾವಿದ್ದೀರಲ್ಲ, ನೀನೇನು ದಿಗ್ಲು ಬೀಳ್ಬೇಡ, ಸುಮ್ಮನೆ ಇರು. ನಾವೇನು ಸುಮ್ಮನೆ ಬಿಟ್ಬಿಡ್ತೀರಾ ಶೋಭಿತ ಸುದ್ದಿಗೆ ಬಂದರೆ? ಹಾಂ, ಆಯ್ತೇನಮ್ಮ, ಹೋಗೋಣ. ಎಷ್ಟೊತ್ತು ನಿಂದು ಈ ಮುಗಿಯಲ್ಲ. ಸರಿ, ಹೋಗೋಣ ನಡಿಯೇ. ಕಾರ್ ಓಡಿಸ್ಬೇಕು ನೀನು ಬೆಂಗಳೂರು ಗಂಟ. ಕಾರೇನೋ ಓಡಿಸಿಲ್ಲ ಅಂತಂದರೆ ಆಮೇಲೆ ನಿನ್ನ ಕೈತೆ ಗಾಚಾರ. ಅವರಿಬ್ರು ಬರೋದು ಲೇಟ್ ಆಗ್ತೈತೆ ಅಂತ ಹೇಳ್ತಾ ಇದ್ರೆ ಕುತ್ಕೊಂಡಿರ್ತಾವೆ, ಅರ್ತಾಳೆ ಬಾಯಿ ಮುಚ್ಕೊಂಡು ಕುತ್ಕಳೆ. ಇವಳ್ದೊಂದು ಕಾಟ ನಂಕ. ಕವಿತಾ, ಸವಿತಾ, ದೇವಮ್ಮ, ನೀವು ಮಾತ್ರ ಯಾವುದಕ್ಕೂ ಯೋಚನೆ ಮಾಡಬೇಡ್ರಿ. ಮದುವೆದು ಖರ್ಚು ಏನಾಯ್ತೋ ಅದೆಲ್ಲ ಜವಾಬ್ದಾರಿ ನಮ್ಮದೇ, ಆಯಿತಾ? ಹುಡುಗಿಗೆ ಏನು ಒಡವೆ ಮಾಡಿಸ್ಬೇಕು, ಹುಡುಗನಿಗೆ ಏನು ಒಡವೆ ಮಾಡಿಸ್ಬೇಕು, ಆ ಭದ್ರಪ್ಪನಿಗೆ ಏನು ಕೇಳಿದ್ನ ಆ ಅಪ್ಪನಿಗೆ ತಲ್ಸೋ ಜವಾಬ್ದಾರಿ ಎಲ್ಲ ನಮ್ಮದೇ. ನೀನು ಮಾತ್ರ ಏನು ಯೋಚನೆ ಮಾಡಿ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಂಡು ಕೂತು ದೇವಮ್ಮ. ನಾನು ಇವಾಗ ಹೇಳ್ತಾ ಇದ್ದೀನಿ, ನೋಡ್ಕೊ. ಇಲ್ಲ ಅಕ್ಕಿಲಮ್ಮ, ನಮ್ಗೆ ನಿಮ್ಮ ಮಾತೇ ಸಾಕಕ್ಕಿಲ್ಲಮ್ಮ. ಎಷ್ಟೇ ಕಷ್ಟ ಆಗಲಿ ನನ್ನ ಮಗಳ್ಗೆ ಅವನು ಏನು ಕೇಳೋನು ಅದನ್ನೇ ಕೊಟ್ಟು ಮದುವೆ ಮಾಡ್ತೀನಿ ಅಕ್ಕಿಲಮ್ಮ. ಅಮ್ಮ, ಇಷ್ಟೆಲ್ಲ ಕೇಳೋಣ ಅಪ್ಪನ ನಾಳೆ ಬೆಳಗ್ಗೆ ನಮ್ಮ ಶೋಭಿತನ ಚೆನ್ನಾಗಿ ನೋಡ್ಕೊತಾನೇನಮ್ಮ? ಬೇಡ ಬಿಡಮ್ಮ, ಗಂಡುಗಿಲ್ಕೇನು ಬರೋಣ, ಎಲ್ಲ ಬೇರೆ ಕಡೆ ನೋಡಿ ಇನ್ನೂ 2 ದಿವಸ ಹೋಗ್ಲಿ. ಅವಳು ಓದ್ತಾಳೆ, ಇನ್ನೂ ಓದಲಿ, ಬೇರೆ ಕಡೆ ಕೊಡೋಣ. ಹ್ಞೂನಮ್ಮ, ಕವಿತಾ ಹೇಳ್ತಾ ಇರೋದು ನಿಜನೇ. ಅವಳು ಇನ್ನೂ ಚೆನ್ನಾಗಿ ಓದ್ಲಿನಮ್ಮ, ಇನ್ನೂ 2 ದಿವಸ ಹೋಗ್ಲಿ, ಆಮೇಲೆ ಮಾಡೋಣ. ಸುಮ್ಮನೆ ಇರಮ್ಮ, ಇಲ್ದಿದ್ದೆಲ್ಲ ಯಾಕಮ್ಮ ತಲೆ ಮೇಲೆ ಹಾಕ್ಕೊಳೋದು? ಹಾಂ, ಎಲ್ಲ ಕಡೆ ಹೆಣ್ಣುಗಳಿಗೆ ಒಡವೆ ವಸ್ತು ಕೊಟ್ಟು ಅವರೇ ಮದುವೆ ಮಾಡ್ಕೊಂಡು ಹೋಗ್ತಾವ್ರೆ. ಈ ಅಪ್ಪನ ಏನೋ ಹುಡುಗರು ಇಷ್ಟಪಟ್ಟವ್ರೆ ಅಂದ್ಬಿಟ್ಟು ಇದೇ ಒಂದು ಇದು ಅಂತ ಎಷ್ಟು ಮಾತಾಡ್ತಾವ ನೋಡ್ದೇನಮ್ಮ. ಕವಿತಾ, ಸವಿತಾ, ಸುಮ್ಮನೆ ಇರಬೇಕು. ಹಂಗಾದ್ರೆ ನಾವೆಲ್ಲ ಹೋಗಿ ಮಾತಾಡ್ಕೊಂಬಂದಿರೋದು ವೇಸ್ಟಾ? ಹಾಂ, ಏನು ಮಾತುಗಳಂತ ಮಾತಾಡ್ತಾ ಇದ್ದೀರಾ ನೀವು? ಮಕ್ಕಳಂಗಿರಬೇಕು. ನಾವಿದ್ದೀರಲ್ಲ ದೊಡ್ಡವರಿಲ್ಲೇ, ಮಾತಾಡ್ತಾ ಇಲ್ಲ. ಯಾಕೆ ವಿಜಯ್ ಆಡ್ದಂಗೆ ಆಡ್ತಾ ಇದ್ದೀರಾ ನೀವಿಬ್ರು? ಸುಮ್ಮನೆ ಇರ್ಬೇಕು ನೀವು. ಅದು ಹಂಗಲ್ಲ ಅಕ್ಕಿಲಮ್ಮ, ಅಪ್ಪನಿ ಎಷ್ಟು ಒಟ್ಟಾಗಿ ಮಾತಾಡ್ತಾನೆ ನೀವೇ ನೋಡಿದ್ದೀರಲ್ಲ. ಯಾಕೆ ಬೇಕಾಕಿಲ್ಲಮ್ಮ? ಅವಳು ಇನ್ನೂ ಓದಬೇಕು ಅಂತ ಆಸೆ ಪಡ್ತಾಳೆ, ಓದಲಿ ಬಿಡಿ ಅಕ್ಕಿಲಮ್ಮ. ಆಮೇಲೆ ಇನ್ನು ಯಾವಾಗಾದ್ರೂ ಮದುವೆ ಮಾಡಿದ್ರೆ ಆಯಿತು. ಸುಮ್ಮನೆ ಇರಬೇಕು ಅಂತ ಹೇಳಿದ್ನ ನಾನು. ಸುಮ್ಮನೆ ಇರಬೇಕು, ಮಕ್ಕಳಂಗಿರ್ಬೇಕು ಮುದ್ದಾಗಿ. ನಿಮ್ಗೆ ಯಾಕೆ ಬೇಕು ಈ ಜವಾಬ್ದಾರಿ ಎಲ್ಲನೂ? ನಾವಿದ್ದೀರಲ್ಲ. ನಾವಿಲ್ದಿದ್ರೆ ನಿಮ್ಗೆ ಇಷ್ಟ ಬಂದಾಗ ನೀವು ಮಾಡ್ಕೊಬೋದಾಗಿತ್ತು. ನಾವಿದ್ದೀರಲ್ಲ, ನಾವು ಮುಂದೆ ನಿಂತು ಮಾಡ್ತೀರಿ. ಅದೇನೇ ಜವಾಬ್ದಾರಿ ಇದ್ರೂ ನಾವು ತಗೊಂತೀರಿ. ಅವನು ಅದ್ಯಾಕೆ ಬಳಸಲ್ಲ, ಅದೇನು ಮಾಡ್ತಾನೆ ನೋಡೇ ಬಿಡೋಣ. ಏನು ನಮ್ಮ ಹುಡುಗಿನ ಒಂದು ಮಾತಂದ್ಬಿಟ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀರಾ? ಹೌದಮ್ಮ ಕವಿತಾ, ಸವಿತಾ, ಹಾಂ ಶೋಭಿತಾ, ನಾವೇನೋ ಒಂದು ಮಾತಂದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತೀರಾ? ನೋಡೋಣ, ಸುಮ್ಮನೆ ಇರ್ರಿ, ಯಾವುದಕ್ಕೂ ದುಡುಕ್ಬಾರ್ದು ನಾವು. ಇವಾಗ ನಾವು ಇಷ್ಟು ಜನ ಅಲ್ಲಿ ಹೋಗಿ ತಿಂದು ಮಾತುಕತೆ ಮುಗಿಸ್ಕೊಂಡ್ಬಂದು ಇವಾಗ ಮದುವೆ ಬೇಡ ಅಂತಂದರೆ ನೋಡಿ ಜನ ಏನು ಅನ್ಕೊಂತಾರೆ? ನಾವು ಅಲ್ಲಿಂದ ಇಲ್ಲಿಗೆ ಬಂದು ನಮ್ಕನ ಬೆಲೆ ಬೇಡ? ಹಂಗೆಲ್ಲ ಮಾತಾಡ್ಕೊಡ್ತೀವಿ, ಸುಮ್ಮನೆ ಇರಬೇಕು. ರಾಮ, ನೀನು ನಗ್ನಗ್ತಾ ಇರಬೇಕು. ನೀನೇನಾದರೂ ಹಿಂಗೆ ಮಾಡಿದ್ಯ ಅಂದರೆ ನೋಡ ಅಷ್ಟೇ, ನಾನಿನ್ನು ಸುಮ್ಮನೆ ಇರಲ್ಲ. ನೀನು ಯಾವಾಗಲೂ ಹೆಂಗಿದ್ದ ಹಂಗೆ ಇರಬೇಕು. ಯೋಚನೆ ಮಾಡಿಕೊಡ್ತು. ಶೋಭಿತಾ ನಿನ್ನ ಮಗು ಅಲ್ಲ, ನನ್ನ ಮಗು. ಅವಳು ಮದುವೆ ಜವಾಬ್ದಾರಿ ನಂದು, ಸರಿನಾ? ಇನ್ನೊಂದು ಸರಿ ಬಂದು ಅವ್ರ ಮನೆ ಹತ್ರ ಹೋಗಿ ನೀನು ಹೇಳ್ದಲ್ಲ 3-4 ತಿಂಗಳು ಟೈಮ್ ಬೇಕು ಅಂತ. ಏನು ಬೇಡ, 1 ತಿಂಗಳಿಗೆ ಯಾವುದೋ ಒಳ್ಳೆ ಡೇಟು ಫಿಕ್ಸ್ ಮಾಡಿಬಿಟ್ಟು ಮದುವೆ ಮುಗಿಸ್ಬಿಟ್ಟೋಣ. ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ಇರಮ್ಮ, ನಾವಿದ್ದೀರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ತುಂಬ ಜನ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ರೆ ನಮಗೂ ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳು ಮಾಡಬೇಕು ಅಂತ ಆಸೆ ಆಗುತ್ತೆ ಅಲ್ವಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.